ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ ಡಿಸೆಂಬರ್ 31, 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ನಡೆದ ಉಗ್ರ ದಾಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಒಳಪಡಿಸಲಾಗಿದ್ದ 3 ನಾಗರಿಕರು ಲಾಕಪ್ನಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದರ ಬೆನ್ನಲ್ಲಿ ಭಾರತೀಯ ಸೇನೆ ಮಾಡಿದೆ ಅಂತ ಆರೋಪಗಳನ್ನು ಮಾಡಲಾಗಿದೆ. ಭದ್ರತಾ ಸಿಬ್ಬಂದಿ ವಿಚಾರಣೆಗಾಗಿ 8 ಪೂಂಚ್ ಜಿಲ್ಲೆಗೆ ಸೇರಿದ ನಾಗರಿಕರನ್ನ ಬಂಧಿಸಿದ್ರು. ಡಿಸೆಂಬರ್ 21 ಉಗ್ರ ದಾಳಿಯಲ್ಲಿ ಸೈನಿಕರು ಹತ್ಯೆಯಾದ ಕೇಸ್ಗೂ ಇವರಿಗೂ ಲಿಂಕ್ ಇದೆ ಅನ್ನೋ ಆರೋಪದ ಮೇಲೆ ಹಿಡ್ಕೊಂಡೋದ್ರು. ಆದರೆ ಇವರಲ್ಲಿ 3 ಭದ್ರತಾ ಸಿಬ್ಬಂದಿಯ ಕಸ್ಟಡಿಯಲ್ಲಿರುವಾಗಲೇ ಅವರ ಪ್ರಾಣ ಹೋಗಿದೆ. ಡಿಸೆಂಬರ್ 22 ಅನುಮಾನಾಸ್ಪದವಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. 22 ವರ್ಷದ ಮೊಹಮ್ಮದ್ ಶೌಕತ್, 45 ವರ್ಷದ ಸಫೀರ್ ಹುಸೇನ್ ಹಾಗೂ 32 ವರ್ಷದ ಶಬೀರ್ ಅಹಮದ್ ಮೃತಪಟ್ಟಿದ್ದಾರೆ. ಉಳಿದ 5 ತೀವ್ರ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಘಟನೆಗೆ ಸೈನಿಕರೇ ಮಾಡಿದ್ದನ್ನ ಅಂತ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂಂಚ್ನ ಸುರಂದ್ಕೋಟ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ 3 ಸಾವಿಗೆ ಸಂಬಂಧಪಟ್ಟ ಹಾಗೆ ಅನಾಮಿಕ ವ್ಯಕ್ತಿಯೊಬ್ಬನ ಮೇಲೆ ಕೊಲೆ ಹಾಗೂ ಕೊಲೆ ಪ್ರಯತ್ನಗಳಿಗೆ ಸಂಬಂಧಪಟ್ಟ IPC ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಿಸಲಾಗಿದೆ. ಅಂದ್ರೆ ಲಾಕಪ್ನಲ್ಲೇ ಈ 3 ಪ್ರಾಣ ಹೋಗೋಕೆ ಈ ಅನಾಮಧೇಯ ವ್ಯಕ್ತಿ ಕಾರಣ ಅಂತ FIR ಹಾಕಲಾಗಿದೆ. ಅಲ್ಲದೆ ಪ್ರಕರಣವನ್ನು ತನಿಖೆ ನಡೆಸೋಕೆ ಭಾರತೀಯ ಸೇನೆ ಕೋರ್ಟ್ ಆಫ್ ಎನ್ಕ್ವೈರಿ COI ನೇಮಿಸಿ ಅಂತ ಆದೇಶ ಹೊರಡಿಸಿದೆ. ಇತ್ತ ಜಮ್ಮು ಕಾಶ್ಮೀರದ ಆಡಳಿತ ಕೂಡ ಪ್ರತ್ಯೇಕವಾಗಿ ತನಿಖೆಗೆ ಆದೇಶ ಕೊಟ್ಟಿದೆ. ಅಲ್ಲದೆ ಮೃತರಿಗೆ ಪರಿಹಾರವನ್ನು ಅನೌನ್ಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಆರ್ಮಿ ಚೀಫ್ ಜನರಲ್ ಮನೋಜ್ ಪಾಂಡೆ ಪೂಂಚ್ನ ಉಗ್ರ ದಾಳಿ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಪ್ರೊಫೆಷನಲ್ ಆಗಿ ಕಾರ್ಯಾಚರಣೆ ಕೈಗೊಳ್ಳಿ, ಸವಾಲುಗಳನ್ನು ಫೇಸ್ ಮಾಡೋಕೆ ರೆಡಿ ಆಗಿರಿ ಅಂತ ಕಮಾಂಡರ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರ ADGP ವಿಜಯ್ ಕುಮಾರ್ ಪೂಂಚ್ಗೆ ಭೇಟಿ ನೀಡಿ ಅಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಇತ್ತ ಕಾಶ್ಮೀರದ ಘಟನೆಗೆ ಆ ಕಡೆ ಪಾಕಿಸ್ತಾನ ಕೂಡ ರಿಯಾಕ್ಟ್ ಮಾಡಿದೆ. ಸಿಕ್ಕಿದೆ ಅವಕಾಶ ಅಂತ ಭಾರತದ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದೆ. ನಾಗರಿಕರ ಈ ಲಾಕಪ್ನಲ್ಲಿನ ಸಾವಿನ ಪ್ರಕರಣಗಳು ನಮ್ಮ ನೆರೆಯ ದೇಶ ತಾನು ವಶಪಡಿಸಿಕೊಂಡಿರೋ ಪ್ರದೇಶದಲ್ಲಿ ಭಯೋತ್ಪಾದನೆ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳಿಕೆ ಬಿಡುಗಡೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಬಂಧಿತರಿಗೆ ಭಾರತೀಯ ಸೈನಿಕರು ಕಾರದ ಪುಡಿಯ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಪಾಕ್ ಆರೋಪ ಮಾಡಿದೆ. ಇನ್ನು ಇದಕ್ಕೂ ಮೊದಲು ಫ್ರಾನ್ಸ್ ಮೂಲದ ಅಸೋಸಿಯೇಟೆಡ್ ಪ್ರೆಸ್ ಘಟನೆ ಕುರಿತು ವರದಿ ಮಾಡಿತ್ತು. ಅದರಲ್ಲಿ ಭದ್ರತಾ ಸಿಬ್ಬಂದಿ ಈ ಭಾಗದಲ್ಲಿ 8 ನಾಗರಿಕರನ್ನ ವಿಚಾರಣೆಗೆ ಒಳಪಡಿಸಿತ್ತು. ಆಗ 3 ಆರ್ಮಿ ಕ್ಯಾಂಪ್ನಲ್ಲಿ ಇಂಟ್ರಾಗೇಷನ್ಗೆ ಒಳಪಡಿಸಿ ಹಿಂಸಿಸಿ ಅವ್ರನ್ನ ಹತ್ಯೆ ಮಾಡಲಾಗಿದೆ ಅಂತ ಸ್ಥಳೀಯರು ಹೇಳಿದ್ರು ಅಂತ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿತ್ತು. ಅಲ್ಲದೆ ನಾಗರಿಕರು ಈ ರೀತಿ ಹಿಂಸೆಗೆ ಒಳಗಾದ ವಿಡಿಯೋಸ್ ಕೂಡ ವೈರಲ್ ಆಗಿದ್ವು. ಇದೇ ಕಾರಣಕ್ಕೆ ಡಿಸೆಂಬರ್ 23 ಅಂದರೆ ಶನಿವಾರ ಪೂಂಚ್ ಹಾಗೂ ರಜೌರಿಯಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿತ್ತು ಅಂತ ಕೂಡ ಈಗ ಮಾಹಿತಿ ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಇಂಟ್ರೆಸ್ಟಿಂಗ್ ಘಟನೆಯಾಗಿದೆ. ಸಾಮಾನ್ಯವಾಗಿ ಏನಾಗುತ್ತೆ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳೋರ ವಿರುದ್ಧ, PM ಅಭ್ಯರ್ಥಿ ಅಂತ ಹೇಳೋರ ವಿರುದ್ಧ ಯಾರು ಹೋಗಿ ನಿಲ್ತಾರೋ ಅವರಿಗೆ ರಾಷ್ಟ್ರ ಮಟ್ಟದ ನಾಯಕ ಆಗಬೇಕು ಅನ್ನೋ ಒಂದು ಗುರಿ ಇರುತ್ತೆ, ಅಥವಾ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ, ನಾನು PM ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳೋ ಉದ್ದೇಶ ಇರುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ. ಇಲ್ಲೂ ಕೂಡ ಹಿಂದೆ ಅರವಿಂದ್ ಕೇಜ್ರಿವಾಲ್ PM ಮೋದಿ ಮುಂದೆ ಸ್ಪರ್ಧೆ ಮಾಡಿ ನ್ಯಾಷನಲ್ ಪ್ರೊಫೈಲನ್ನು ಬಿಲ್ಡ್ ಮಾಡ್ಕೊಂಡಿದ್ರು. ಅಲ್ಲಿ ರೇವಂತ್ ರೆಡ್ಡಿ ನೋಡಿ KCR ವಿರುದ್ಧ ಸ್ಪರ್ಧೆ ಮಾಡಿ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಪಾಕಿಸ್ತಾನದಲ್ಲಿ ಏನಾಗಿದೆ ಗೊತ್ತಾ, ಒಬ್ಬ ಉಗ್ರನ ಮಗ ಚುನಾವಣೆ ನಿಂತ್ಕೊಂಡಿದ್ದಾನೆ. 2008 ಮುಂಬೈ ದಾಳಿ ಸಂಚುಕೋರ ಹಫೀಜ್ ಸಯೀದ್ನ ಮಗ ಪಾಕ್ನ ಪ್ರಧಾನಿ ಹುದ್ದೆಗೆ ಬಿಡ್ ಮಾಡಿರೋ ವಿಚಾರ ಸಂಚಲನಕ್ಕೆ ಕಾರಣ ಆಗಿದೆ. ಉಗ್ರನ ಮಗ ತಾಹಲಾ ಸಯೀದ್ ಎಲೆಕ್ಷನ್ಗೆ ನಿಲ್ತಾನೆ ಅಂತ ಅಲ್ಲಿನ ಮಾಧ್ಯಮವೊಂದು ವರದಿ ಮಾಡಿದೆ. ಈತ ಯಾರ ವಿರುದ್ಧ ನಿಲ್ಲೋಕೆ ಹೊರಟಿದ್ದಾನೆ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್. ಪಾಕಿಸ್ತಾನ್ ಮರ್ಕಜಿ ಮುಸ್ಲಿಂ ಲೀಗ್ ಅಥವಾ PMML ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಈತ. ಪಾಕಿಸ್ತಾನದ ಅತ್ಯಂತ ಪಾಪ್ಯುಲರ್ ಲೀಡರ್ ಅಂತ ಕರೆಸಿಕೊಳ್ಳೋ, ಸದ್ಯ ಜೈಲಲ್ಲಿ ಇದ್ಕೊಂಡೇ ನಾಮಿನೇಷನ್ ಫೈಲ್ ಮಾಡಿರೋ, ಜೈಲಿಂದ ಪಾಲಿಟಿಕ್ಸ್ ಮಾಡ್ತಿರೋ ಇಮ್ರಾನ್ ಖಾನ್ ವಿರುದ್ಧ ಈತ ಸ್ಪರ್ಧೆಗಿಳಿಯೋಕೆ ಮುಂದಾಗಿದ್ದಾನೆ. ಇಮ್ರಾನ್ ಖಾನ್ರನ್ನ ಸೋಲಿಸಿ, ನೋಡಿ ಪ್ರಧಾನಿ ಅಭ್ಯರ್ಥಿಯನ್ನು ಸೋಲಿಸಿದ್ದೀನಿ, ಹಾಗಾಗಿ ನಾನು ಕೂಡ ಎಂಥ ಪವರ್ಫುಲ್ ನ್ಯಾಷನಲ್ ಫಿಗರ್ ಅಂತ ತೋರಿಸೋಕೆ ಈತ ಹೊರಟಿದ್ದಾನೆ. ಈ ತಾಹ್ಲಾ ಈತ ಹಫೀಜ್ ಸಯೀದ್ ಅನ್ನೋ ಉಗ್ರನ ಮಗ.
ಈ ಬಗ್ಗೆ ರಿಯಾಕ್ಟ್ ಮಾಡಿರೋ PMML ಪ್ರೆಸಿಡೆಂಟ್ ಖಾಲಿದ್ ಮಸೂದ್ ಸಿಂಧು, ನಾವು ಪಾಕಿಸ್ತಾನವನ್ನು ಇಸ್ಲಾಮಿಕ್ ವೆಲ್ಫೇರ್ ಸ್ಟೇಟ್ ಆಗಿ ಮಾಡೋಕೆ ಅಧಿಕಾರಕ್ಕೆ ಬರಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮವರು PM ಆಗಬೇಕು ಅನ್ನೋ ರೀತಿಯಲ್ಲಿ ಈತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಪಕ್ಷದ ಪ್ರೆಸಿಡೆಂಟ್ ಕೂಡ. ಕರ್ನಾಟಕದ ವಿಧಾನ ಪರಿಷತ್ನ ವಿಪಕ್ಷ ನಾಯಕನಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ನೀಡಿರೋ ಸೂಚನೆ ಮೇರೆಗೆ ಶ್ರೀನಿವಾಸ ಪೂಜಾರಿ ಅವರನ್ನ ಸೆಲೆಕ್ಟ್ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಅಲ್ಲದೆ ಪರಿಷತ್ ಉಪನಾಯಕರನ್ನಾಗಿ ಸುನಿಲ್ ವಲ್ಯಾಪುರೆ ಅವರನ್ನ ನೇಮಿಸಲಾಗಿದೆ. ವಿಧಾನಸಭೆಯ ವಿಪಕ್ಷ ಉಪನಾಯಕರನ್ನಾಗಿ ಅರವಿಂದ್ ಬೆಲ್ಲದ್ ಅವರನ್ನ ನೇಮಿಸಲಾಗಿದೆ. ಇದರೊಂದಿಗೆ ವಿಧಾನಸಭೆಯ ಮುಖ್ಯ ಸಚೇತಕರಾಗಿ ದೊಡ್ಡನಗೌಡ H ಪಾಟೀಲ್ ಮತ್ತು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿ N ರವಿಕುಮಾರ್ ಅವರನ್ನ ಅಪಾಯಿಂಟ್ ಮಾಡಲಾಗಿದೆ. ಸಂಸತ್ ಭದ್ರತಾ ಲೋಪ ಕೇಸ್ನಲ್ಲಿ ದೇಶಾದ್ಯಂತ ಸಂಸದ ಪ್ರತಾಪ್ ಸಿಂಹ ಹೆಸರು ಪ್ರಸ್ತಾಪ ಆದ ಬೆನ್ನಲ್ಲೇ ಸಂಸದರಿಗೆ ಮತ್ತೊಂದು ಸಂಕಷ್ಟ. ಸರ್ಕಾರಿ ಜಾಗದಲ್ಲಿನ ಮರಗಳನ್ನು ಕಡಿದ ಆರೋಪದಲ್ಲಿ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಮೇಲೆ FIR ಆಗಿದೆ. ಹಾಸನ ಜಿಲ್ಲೆಯ ಬೆಲ್ಲೂರು ತಾಲೂಕಿನ ನಂದಗೊಂಡನಹಳ್ಳಿಯ 16 ಎಕರೆ ಪ್ರದೇಶದಲ್ಲಿ ವಿಕ್ರಮ್ ಸಿಂಹ 120 ಬೆಲೆ ಬಾಳೋ ಮರಗಳನ್ನು ಕಡಿದು ಮಾರಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇದರಲ್ಲಿ ಸರ್ಕಾರ ಜನರಿಗೆ ಕೊಟ್ಟಿದ್ದ 12 ಎಕರೆ ಗೋಮಾಳ ಹಾಗೂ ಹೇಮಾವತಿ ಜಲಾಶಯದ ಹಿನ್ನೀರಿನಿಂದ ಜಮೀನು ಕಳ್ಕೊಂಡಿದ್ದ ಸಂತ್ರಸ್ತರೊಬ್ಬರಿಗೆ ಮಂಜೂರಾಗಿದ್ದ 4 ಎಕರೆ ಜಮೀನು ಕೂಡ ಸೇರಿದೆ ಅಂತ ಹೇಳಲಾಗ್ತಿದೆ. ಈ ಪ್ರದೇಶದಲ್ಲಿ ವಿಕ್ರಮ್ ಸಿಂಹ ರಾತ್ರೋರಾತ್ರಿ ಮರಗಳನ್ನು ಕಡಿಸಿ ಮಾರಿದ್ದಾರೆ ಅಂತ ಹೇಳಲಾಗಿದೆ. ಸ್ಥಳವನ್ನು ಅಲ್ಲಿನ ತಹಶೀಲ್ದಾರ್ ಪರಿಶೀಲಿಸಿದ್ದಾರೆ. ಅಲ್ಲದೆ ಅರಣ್ಯ ಇಲಾಖೆ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ವಿರುದ್ಧ FIR ದಾಖಲಿಸಿದೆ. ಸಿದ್ದು ಸರ್ಕಾರದಲ್ಲಿ ಮಂತ್ರಿಯಾಗಿರೋ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಪುಕ್ಸಟೆ ನೀರು ಕೊಡುತ್ತೆ, ಕರೆಂಟ್ ಕೊಡುತ್ತೆ, ಕೆಲ ಸರ್ಕಾರಗಳು ಬಿತ್ತನೆ ಬೀಜ ಗೊಬ್ಬರವನ್ನು ಕೊಟ್ಟಿವೆ, ಆದರೆ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಬರಗಾಲ ಬರಲಿ ಅಂತ ರೈತರಿಗೆ ಆಸೆ. ಹಿಂದಿನ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡಿವೆ, ಆದರೆ ಸರ್ಕಾರವೇ ಸಂಕಷ್ಟದಲ್ಲಿದ್ದಾಗ ಸಾಲ ಮನ್ನಾ ಸಾಧ್ಯ ಇಲ್ಲ ಅಂತ ಶಿವಾನಂದ ನಾಯಕ್ ಒಂದು ರೈತರ ಮೇಲೆ ದರ್ಪವನ್ನು ತೋರಿಸಿದ್ದಾರೆ. ಇನ್ನೊಂದು ಸರ್ಕಾರ ದುಡ್ಡಿಲ್ಲ, ಸಂಕಷ್ಟದಲ್ಲಿದೆ ಅನ್ನೋದನ್ನ ಕೂಡ ಒಪ್ಕೊಂಡಂಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2024 ಫೆಬ್ರವರಿಯ ಒಳಗೆ ಬೆಂಗಳೂರಿನ ಎಲ್ಲ ವಾಣಿಜ್ಯ ಸಂಸ್ಥೆಗಳು ತಮ್ಮ ಸಂಸ್ಥೆಗಳ ಬೋರ್ಡ್ನಲ್ಲಿ ಕನ್ನಡ ಭಾಷೆಯನ್ನು ಬಳಸಲೇಬೇಕು, ಇಲ್ಲಾಂದ್ರೆ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ ಅಂತ BBMP ಹೇಳಿದೆ. ಈ ರೂಲ್ ಪ್ರಕಾರ ಬೆಂಗಳೂರಿನ ಯಾವುದೇ ಅಂಗಡಿ, ಹೋಟೆಲ್ ಸೇರಿದಂತೆ ವಾಣಿಜ್ಯ ಸಂಸ್ಥೆಗಳ ಬೋರ್ಡ್ 60% ಕನ್ನಡ ಪದಗಳಿಂದ ಕೂಡಿರಬೇಕು. ಕನ್ನಡ ಬೋರ್ಡ್ ಇಲ್ಲದ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ನೋಟಿಸ್ ಕೊಡ್ತೀವಿ, ಅದನ್ನು ಅನುಸರಿಸದೆ ಹೋದರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ BBMP ಅಧಿಕಾರಿಗಳು ಹೇಳಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 628 ಕೊರೋನಾ ಕೇಸಸ್ ರಿಪೋರ್ಟ್ ಆಗಿವೆ. ಈ ಮೂಲಕ ದೇಶದಲ್ಲಿ ಒಟ್ಟು ಆಕ್ಟಿವ್ ಕೇಸಸ್ ಸಂಖ್ಯೆ 4054ಕ್ಕೆ ಏರಿಕೆಯಾಗಿದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 99ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ದಿಲ್ಲಿಯ ಸದೈವ ಅಟಲ್ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ಅರ್ಪಿಸಿದ್ದಾರೆ. ಅಲ್ಲದೆ ತಮ್ಮ ಜೀವನದುದ್ದಕ್ಕೂ ಅಟಲ್ ಜಿಯವರು ಮಾಡಿರೋ ದೇಶ ಸೇವೆ ಮುಂದಿನ ಪೀಳಿಗೆಗೆ ಪ್ರೇರಣೆ ಅಂತ PM ಮೋದಿ ಹೇಳಿದ್ದಾರೆ. ಉಳಿದಂತೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿ ಹಲವು ಗಣ್ಯರು ಅಟಲ್ ಸ್ಮಾರಕಕ್ಕೆ ಗೌರವ ಅರ್ಪಿಸಿದ್ದಾರೆ. TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಇದೀಗ ಮತ್ತೊಮ್ಮೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಮಾಡಿ ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ಶ್ರೀರಾಮ್ಪುರ್ನಲ್ಲಿ ಡಿಸೆಂಬರ್ 24ನೇ ತಾರೀಕು ನಡೆದ ಇವೆಂಟ್ನಲ್ಲಿ ಮತ್ತೊಮ್ಮೆ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನಾನು ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಮಾಡ್ತಾನೆ ಇರ್ತೀನಿ. ಇದೊಂದು ಆರ್ಟ್ ಫಾರ್ಮ್, ಕಲಾ ಪ್ರಕಾರ. ಅಗತ್ಯವಿದ್ರೆ ಈ ಮಿಮಿಕ್ರಿಯನ್ನು ನಾನು 1000 ಸರ್ತಿ ಬೇಕಾದ್ರೂ ಮಾಡ್ತೀನಿ. ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ನನಗೆ ಎಲ್ಲ ರೀತಿಯ ಹಕ್ಕಿದೆ. ಬೇಕಾದ್ರೆ ನನ್ನ ಜೈಲಿಗೆ ಹಾಕಿ, ಆದರೆ ನಾನು ಮಾತ್ರ ಮಿಮಿಕ್ರಿ ಮಾಡೋದನ್ನ ನಿಲ್ಲಿಸಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಮಮತಾ ಬ್ಯಾನರ್ಜಿ ಅವರ ಪಕ್ಷದಲ್ಲಿ ದುರಹಂಕಾರ ಪೀಕ್ ನಲ್ಲಿದೆ, ಈ ರೀತಿ ಸಂಸ್ಕೃತಿ ಇಲ್ಲದೆ ನಡ್ಕೊಳ್ಳೋರನ್ನ ಜನ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ. ಶಂಕಿತ ರೋಹಿಂಗ್ಯಾ ನಿರಾಶ್ರಿತರನ್ನ ಹೊತ್ತೊಯ್ತಾ ಇದ್ದ ದೋಣಿಯನ್ನ ಕರಾವಳಿ ಭದ್ರತಾ ಏಜೆನ್ಸಿಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ತಡೆದಿದ್ದಾರೆ. ಈ ದೋಣಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿ ಕನಿಷ್ಠ 142 ಮಂದಿ ಶಂಕಿತ ರೋಹಿಂಗ್ಯಾಗಳು ಇದ್ರು ಅಂತ ಗೊತ್ತಾಗಿದೆ. ದೋಣಿ 14-15 ದಿನಗಳ ಹಿಂದೆ ಬಾಂಗ್ಲಾದಿಂದ ಹೊರಟು ಇಂಡೋನೇಷ್ಯಾ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದ ವೇಳೆ ಇವ್ರನ್ನ ಶಹೀದ್ ದ್ವೀಪದ ಹತ್ರ ತಡೆಯಲಾಗಿದೆ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯರನ್ನ ಟ್ರೇಡ್ ಮಾಡೋಕೆ ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ಟೈಟನ್ಸ್ಗೆ ಬರೋಬ್ಬರಿ 100 ಕೋಟಿ ರೂಪಾಯಿ ಕೊಟ್ಟಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಪಾಂಡ್ಯರನ್ನ ಕರೆಸಿಕೊಳ್ಳೋಕೆ ಟ್ರಾನ್ಸ್ಫರ್ ಫೇಸ್ ಹೆಸರಲ್ಲಿ 100 ಕೋಟಿ ರೂಪಾಯಿ ವ್ಯಾಪಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾರ್ದಿಕ್ ಪಾಂಡ್ಯರನ್ನ ಟ್ರೇಡ್ ಮಾಡಿದಕ್ಕೆ ಗುಜರಾತ್ ಟೈಟನ್ಸ್ಗೆ 15 ಕೋಟಿ ರೂಪಾಯಿ ಬಂತು. ಆದರೆ IPL ಆಯೋಜಕರಿಗೆ ಮಾತ್ರ ತಿಳಿದಿರೋ ಟ್ರಾನ್ಸ್ಫರ್ ಫೀಸ್ ಇದೆಯಲ್ಲ, ಅದು 100 ಕೋಟಿ ಅಂತ ಮಾಧ್ಯಮವೊಂದು ರಿಪೋರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.